ಹಾಯ್ ಎಲ್ಲೋ ಫ್ರೆಂಡ್ಸ್, ಕೆಲವೊಂದು ಕಸ್ಟಮರ್ಸು 4-5 ಬ್ಲೌಸ್ ಪೀಸಸ್ನ ಕೊಟ್ಟು ನಮಗೆ ಡೈಲಿ ವೇರ್ಗೆ ಬ್ಲೌಸಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಈ ಥರ ಬಂದಾಗ ನಾವು ಈಸಿಯಾಗಿ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಬ್ಲೌಸ್ ಪೀಸಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಈ ರೀತಿ ಲೈನಿಂಗ್ಸನ್ನು ತೊಗೊಂಡು ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೊಳ್ತೀನಿ. ಆ ನಂತರ ಅವ್ರು ಏನು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರೋ ಆ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರ ನಾನು ಒಂದು ಲೈನಿಂಗನ್ನು ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವಿಲ್ಲೊಂದು ನೆನ್ಪಿಟ್ಕೊಳ್ಳಿ, ನೀವೇನು ಇವಾಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀರೋ ಒಂದು ಲೈನಿಂಗ್ ಮೇಲೆ ಆ ಮೆಜರ್ಮೆಂಟ್ಸ್ ಅನ್ನೋದು ತುಂಬಾ ನೀಟಾಗಿ ಮಾಡ್ಕೊಳ್ಳಿ. ಯಾಕಂದರೆ ನೀವು ಈ ಲೈನಿಂಗನ್ನು ನೀವು ಬೇಸ್ ಮಾಡಿಕೊಂಡು ಈಗ ನಾವು ಉಳಿದಿರೋ ಎಲ್ಲ ಲೈನಿಂಗ್ಸನ್ನು ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ನೀವು ಈ ಲೈನಿಂಗಲ್ಲಿ ಏನಾದರೂ ಮಿಸ್ಟೇಕನ್ನು ಮಾಡಿದರೆ ಉಳಿದಿರೋ ಎಲ್ಲ ಬ್ಲೌಸಸ್ಸು ಕೂಡ ನಮಗೆ ಮಿಸ್ಟೇಕ್ ಆಗುತ್ತೆ ಮತ್ತು ಹಾಳಾಗುತ್ತೆ. ಅದಕ್ಕೋಸ್ಕರ 1-2 ಸಲ ನೀವು ನೀಟಾಗಿ ಫಸ್ಟ್ ಲೈನಿಂಗನ್ನು ನೀಟಾಗಿ ಅವ್ರ ಮೆಜರ್ಮೆಂಟ್ಸ್ ಪ್ರಕಾರ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ. ಆನಂತರ ಉಳಿದಿರೋ ಲೈನಿಂಗ್ಸ್ ಮೇಲೆ ನಾವೇನು ಲೈನಿಂಗನ್ನು ಫಸ್ಟ್ ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು ಈ ರೀತಿ ಪ್ಲೇಸ್ ಮಾಡ್ಕೊತ ಕಟಿಂಗನ್ನು ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಟಕ್ಸು ಮಾರ್ಜಿನ್ ಹತ್ರ ಮತ್ತು ನೆಕ್ ಲೈನ್ ಹತ್ರ ಈ ರೀತಿ ಎಲ್ಲ ಮಾರ್ಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ಗಂಟೆಯಲ್ಲೇ ನಾವು ಒಂದು 5-6 ಬ್ಲೌಸಸ್ನ ನಾವು ಕಟಿಂಗ್ ಮಾಡ್ಕೊಬಿಡ್ಬೋದು. ಆದರೆ ಈ ಮೆಥಡ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಮಗೆ ಫ್ರಂಟು ಮತ್ತು ಬ್ಯಾಕು ಯಾವುದೇ ರೀತಿ ಡಿಸೈನ್ಸ್ ಇಲ್ದಿರ ನಾರ್ಮಲಾಗಿ ಡೀಪ್ ನೆಕ್ ಇದ್ದಾಗ ಅಥವಾ ರೌಂಡ್ ನೆಕ್ ಇದ್ದಾಗ ನಾವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಹಾಗೆ ಕಾಟನ್ ಲೈನಿಂಗ್ಸನ್ನ ನಾವೆಲ್ಲ ಬ್ಲೌಸಸ್ಗೂ ಕಾಟನ್ ಲೈನಿಂಗ್ಸನ್ನ ಯೂಸ್ ಮಾಡಿದಾಗ ಈ ಮೆಥಡನ್ನು ಫಾಲೋ ಮಾಡಿದ್ರು ನಮಗೆ ತುಂಬಾ ಈಸಿಯಾಗಿ ಕಟ್ಟಿಂಗನ್ನು ಮಾಡ್ಕೋಬೋದು. ಕೆಲವೊಬ್ಬರು ಒಂದೇ ಸಲ 2-3 ಲೈನಿಂಗ್ಸನ್ನು ಹಾಕ್ಬಿಟ್ಟು ಕಟ್ ಮಾಡಿಬಿಡ್ತಾರೆ. ಆ ರೀತಿ ಕಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಎಷ್ಟೇ ಹುಷಾರಾಗಿ ಕಟ್ ಮಾಡಿದ್ರೂ ಕೂಡ ಕ್ಲಾತ್ ಅನ್ನೋದು ನಮಗೆ ಕತ್ರಿಯಲ್ಲಿ ಕಟ್ ಮಾಡುವಾಗ ಜರುಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಒಂದು ಲೈನಿಂಗನ್ನು ಈ ರೀತಿ ಕಟ್ ಮಾಡಿಕೊಂಡು ಆನಂತರ ಆ ಲೈನಿಂಗನ್ನು ಬೇಸ್ ಮಾಡಿಕೊಂಡು ಉಳಿದಿರೋ ಲೈನಿಂಗ್ಸ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ಆಗ ನಿಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಹಾಗೆ ಎಲ್ಲ ಬ್ಲೌಸಸ್ಸು ಒಂದೇ ಸಮವಾಗಿ ಒಂದೇ ಥರ ಸ್ಟಿಚ್ ಮಾಡ್ದಂಗೆ ಕಾಣಿಸುತ್ತೆ. ನೋಡಿ, ಈ ರೀತಿ ನಾನು ಕಟಿಂಗ್ ಮಾಡಿಕೊಂಡೆ. ನೋಡಿ, ನೆಕ್ ಲೈನ್ ಕೂಡ ನಾನು ಈ ರೀತಿ ವೀಲ್ ಮಾರ್ಕರಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಆನಂತರ ಆ ನೆಕ್ ಶೇಪನ್ನು ಕೂಡ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಬ್ಲೌಸಸ್ನ ಬೇಕಾದರೂ ಈ ಮೆಥಡಲ್ಲಿ ನೀವು ಕಟಿಂಗ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ನೋಡಿ, ಎಲ್ಲೂ ಕೂಡ ನಮಗೆ ಕ್ಲಾತ್ ಅನ್ನೋದು ಜರುಗೋದಿಲ್ಲ. ಹಾಗೆ ನೀವು ನೋಡಿ, ಈ ಥರ ಕಟ್ ಮಾಡಬೇಕಾದ್ರೆ ನಿಮ್ಮ ಇನ್ನೊಂದು ಹ್ಯಾಂಡ್ ಅನ್ನೋದು ಆ ಕ್ಲಾತನ್ನು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು. ಆಗಲೇ ನಿಮಗೆ ಕ್ಲಾತ್ ಅನ್ನೋದು ಆ ಕಡೆ ಈ ಕಡೆ ಜರುಗದೆ ನೀಟಾಗಿ ಕಟ್ ಮಾಡ್ಕೊಳ್ತೀವಿ ನಾವು. ನೋಡಿ, ನಾನು ಇಲ್ಲಿ ಈ ಮೆಥಡಿಂದ 4 ಬ್ಲೌಸಸ್ನ ಕಟ್ ಮಾಡಿದ್ದೀನಿ. ವಿತಿನ್ ಹಾಫ್ ಆನ್ ಅವರಲ್ಲಿ ನಾನು ಈ 4 ಬ್ಲೌಸಸ್ನ ಕಟ್ ಮಾಡ್ಕೊಂಡು ನೋಡಿ ಮೈನ್ ಫ್ಯಾಬ್ರಿಕ್ನೂ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.